2020 ಜೂನ್ 16 ಅವತ್ತಿನ ದಿವಸ ಕತ್ಲಾಗೋ ಟೈಮಲ್ಲಿ ಲಡಾಖ್ನ ಗಲ್ವಾನ್ ವ್ಯಾಲಿನಲ್ಲಿ ಇಂಡಿಯಾ ಮತ್ತೆ ಚೈನಾ ಆರ್ಮಿ ಜೊತೆ ಫೈಟ್ ಆಗುತ್ತೆ. ಈ ಫೈಟು ಮದ್ದು ಗುಂಡುಗಳಿಂದ ಆಗಲ್ಲ, ಮಿಸೈಲ್ಗಳಿಂದ ಆಗಲ್ಲ, ಜಸ್ಟ್ ಅಲ್ಲಿ ಬಿದ್ದಿರೋ ಕಲ್ಲು ಲಾಠಿ ಕೈಯಲ್ಲಿ ಹೊಡೆದಾಡ್ತಾರೆ. ಈ ಜಗಳದಲ್ಲಿ ನಮ್ಮ ಇಂಡಿಯಾದ 20 ಜನ ಸೋಲ್ಜರು ಪ್ರಾಣ ಕಳ್ಕೊಂತಾರೆ. ಇಡೀ ನಮ್ಮ ಇಂಡಿಯಾದಲ್ಲೇ ಈ ಸುದ್ದಿಯಿಂದ ಬೆಂಕಿ ಹತ್ಕೊಂಡಿರುತ್ತೆ. ಜನ ಗೌರ್ಮೆಂಟ್ ಮೇಲೆ ಮತ್ತೆ ಚೈನಾ ಮೇಲೆ ಬೆಂಕಿ ಕಾರ್ತಿರ್ತಾರೆ. ಅದೇ ಟೈಮಲ್ಲಿ ನಮ್ಮ ಗೌರ್ಮೆಂಟು ಒಂದು ಡಿಸಿಷನ್ ತಗೊಳುತ್ತೆ. ಈ ಡಿಸಿಷನ್ ಇಂದ ಯಾವುದೋ ಬಾರ್ಡರ್ ಸರಿ ಆಗ್ಲಿಲ್ಲ, ನಮ್ಮ ಇಂಡಿಯಾದ ಎಂಟೈರ್ ಎಕಾನಮಿನೇ ಚೇಂಜ್ ಆಗೋಗ್ಬಿಡುತ್ತೆ. ಕೇವಲ ಇದೊಂದೇ ಡಿಸಿಷನ್ ಇಂದ ಜಪಾನು ನಮ್ಮ ಇಂಡಿಯಾದಲ್ಲಿ ನೆಕ್ಸ್ಟ್ ಬಂದು 1,30,000 ಕೋಟಿ ಇನ್ವೆಸ್ಟ್ ಮಾಡುತ್ತೆ. ನಿಮಗೆ ಅನ್ನಿಸ್ತಾ ಇರುತ್ತೆ ಅಲ್ಲಿ ಯಾರೋ ಆರ್ಮಿ ಫೈಟ್ ಮಾಡೋಕ್ಕೂ ಜಪಾನ್ ಬಂದು ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಏನ್ ಸಂಬಂಧ ಗುರು, ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂತ. ಆಕ್ಚುಲಿ ಇದೇ ರೀತಿ 400 ವರ್ಷದ ಹಿಂದೆ ಒಂದು ಕಂಪ್ನಿ ಬಂದು ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಆ ಕಂಪ್ನಿ ಸ್ವಲ್ಪ ದಿವಸದಲ್ಲೇನೆ ನಮ್ಮ ಎಂಟೈರ್ ಇಂಡಿಯಾನೇ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಪ್ಯಾಟ್ರನ್ನು ಇವಾಗ ರಿಪೀಟ್ ಆಗ್ತಾ ಇದೆ. ಹಾಗಿದ್ರೆ ಈ 400 ವರ್ಷದಿಂದ ಏನ್ ಮಾಡಿದ್ರಲ್ಲ ಅದು ಮತ್ತೆ ವಾಪಸ್ ಬರುತ್ತಾ? ಜಪಾನ್ ಇನ್ವೆಸ್ಟ್ ಮಾಡ್ತಿರೋದಕ್ಕೂ ನಮ್ಮ ಗೌರ್ಮೆಂಟ್ ಚೈನಾ ಮೇಲೆ ಆಕ್ಷನ್ ತಗೊಳೋದಕ್ಕೂ ಏನ್ ಸಂಬಂಧ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇದನ್ನ ಯಾವ ನ್ಯೂಸ್ ಚಾನಲ್ ಕೂಡ ಸಮೇತ ಹೇಳಲ್ಲ, ಯಾಕಂದ್ರೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. 1600ನೇ ಇಸ್ವಿ ಇಂಗ್ಲಿಷ್ನ ಒಂದು ಟ್ರೇಡಿಂಗ್ ಕಂಪ್ನಿ ನಮ್ಮ ದೇಶದಲ್ಲಿ ಮೊದಲನೇ ಸಾರಿ ಕಾಲಿಡುತ್ತೆ. ಆ ಕಂಪ್ನಿ ನೇಮ್ ಬಂದು ಈಸ್ಟ್ ಇಂಡಿಯಾ ಕಂಪನಿ. ಆ ಕಂಪ್ನಿ ಹೊಸ್ದಾಗಿ ಬಂದಾಗ ಹೇಳಿದ್ದು, ನಾವು ಜಸ್ಟ್ ನಿಮ್ಮ ಹತ್ರ ಟ್ರೇಡಿಂಗ್ ಮಾಡ್ತೀವಿ, ನಿಮ್ಮ ಹತ್ರ ಇರೋ ಮಸಾಲೆ ಪದಾರ್ಥಗಳನ್ನ ತಾಣ್ತೀವಿ, ನಮ್ಮ ಹತ್ರ ಇರೋ ಬಟ್ಟೆನ ನಿಮಗೆ ಸೇಲ್ ಮಾಡ್ತೀವಿ ಅಂತ ಟ್ರೇಡಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗಿನ ಕಾಲದ ಇಂಡಿಯನ್ ರೂಲರ್ಸ್ ಏನು ಯೋಚನೆ ಮಾಡ್ತಾರೆ, ಇದು ಫಾರಿನ್ ಕಂಪ್ನಿ ಅಲ್ವಾ, ಬರಲಿ ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಲಿ, ಇದರಿಂದ ಜಾಬ್ ಕ್ರಿಯೇಟ್ ಆಗುತ್ತೆ, ನಮಗೆ ವ್ಯಾಪಾರ ಆಗುತ್ತೆ, ಅವ್ರು ಬಂದ್ಬಿಟ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ನಮ್ದೇನು ಹೋಗೋದಿದೆ, ಅವ್ರ ಬಟ್ಟೆನ ನಾವು ತಾಣ್ತೀವಿ, ನಮ್ಮ ಸ್ಪೈಸಸ್ನ ಅವ್ರಿಗೆ ಕೊಡ್ತೀವಿ, ಇಲ್ಲ ಅಂದರೆ ನಾವು ಬೆಳೆದಿರೋದನ್ನ ನಾವೇ ತಿನ್ಬೇಕಾಗುತ್ತೆ, ಟ್ರೇಡ್ ದೊಡ್ಡದಾಗ್ತಾ ಹೋದ್ರೆ ನಮ್ಮ ದೇಶದ ಪದಾರ್ಥಗಳು ಬೇರೆ ಬೇರೆ ದೇಶಕ್ಕೆ ಹೋಗ್ತವೆ ಅಂತ ಆಗಿನ ಕಾಲದ ರೂಲರ್ಸ್ ಯೋಚನೆ ಮಾಡಿರ್ತಾರೆ. ಯಾಕಂದ್ರೆ ಫಾರಿನ್ ಮನಿ ಯಾವಾಗ ದೇಶಕ್ಕೆ ಬರುತ್ತೆ, ಇದರಿಂದ GDP ಗ್ರೋತ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಎಲ್ಲರಿಗೂ ಆಪರ್ಚುನಿಟಿ ಸಿಗುತ್ತೆ, ಹೊಸ ದುಡ್ಡು ದೇಶದಲ್ಲಿ ಬರುತ್ತೆ. ಅದಕ್ಕೇನೆ ಆಗಿನ ಕಾಲದ ರೂಲರ್ಸು ಇವ್ರಿಗೆ ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಇವ್ರು ಇನಿಷಿಯಲಿ ಬಿಸ್ನೆಸ್ ಮಾಡ್ತಾ ದುಡ್ಡು ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ದುಡ್ಡು ಕೈಯಲ್ಲಿ ಬಂದ ತಕ್ಷಣ ಆ ದುಡ್ಡನ್ನ ಇನ್ಫ್ಲೂಯೆನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಯಾರ ಹತ್ರ ದುಡ್ಡಿದೆ ಅವ್ರು ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಫೇವರ್ಗಳು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಸಣ್ಣ ಸಣ್ಣ ಅಲೈಸ್ ಮಾಡ್ಕೊತಾರೆ, ಮತ್ತೆ ಇವ್ರದೇ ಒಂದು ಸಣ್ಣ ಆರ್ಮಿನ ಬಿಲ್ಡ್ ಮಾಡ್ತಾರೆ. ಕೇಳಿದ್ರೆ ಇದು ನಮ್ಮ ಪ್ರೊಟೆಕ್ಷನ್ಗೆ ಅಂತಾರೆ. ಮತ್ತೆ ಇವ್ರದೇ ಒಂದು ಓನ್ ಪಾಲಿಸಿನ ಬಿಲ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಕೇಳಿದ್ರೆ ಎಫಿಷಿಯನ್ಸಿ ಜಾಸ್ತಿ ಮಾಡೋಕೆ ಅಂತ ಹೇಳ್ತಾರೆ. ಇದೇ ರೀತಿ ಮಾಡ್ತಾ 1757ರಲ್ಲಿ ದ ಬ್ಯಾಟಲ್ ಆಫ್ ಪ್ಲಾಸಿನಲ್ಲಿ ಇಂಡಿಯಾನೇ ಕಂಟ್ರೋಲ್ ತಗೊಳ್ತಾರೆ. ಈ ಯುದ್ಧ ಗೆದ್ಮೇಲೆ ಈ ಈಸ್ಟ್ ಇಂಡಿಯಾ ಕಂಪ್ನಿ ಎಂಟೈರ್ ಇಂಡಿಯಾನೇ ಕಂಟ್ರೋಲಿಗೆ ತಗೊಳುತ್ತೆ. ಯಾವುದೇ ರೀತಿ ವಾರ್ನಿಂಗ್ ಕೊಡದಲೆ, ಯಾವುದೇ ರೀತಿ ಡಿಕ್ಲರೇಷನ್ ಕೊಡದಲೆ, ಕೇವಲ ಒಂದೇ ದಿವಸದಲ್ಲೇನೆ ಎಂಟೈರ್ ಇಂಡಿಯಾದ ಕಂಟ್ರೋಲು ಇವ್ರ ಕೈಯಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ 250 ವರ್ಷ ನಮ್ಮ ಇಂಡಿಯನ್ಸು ಈ ಬ್ರಿಟಿಷರ ಗುಲಾಮರಾಗಿ ಬದುಕ್ತಾರೆ. ಅದಕ್ಕೆ ಯಾವುದೇ ಒಂದು ಫಾರಿನ್ ಕಂಪ್ನಿ ನಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಿದೆ ಅಂದ್ರೆ ಏನಕ್ಕೆ ಇನ್ವೆಸ್ಟ್ ಮಾಡ್ತಾ ಇದೆ, ಇದರ ದಂಡ್ ಗೋಲ್ ಏನು, ಇದರಿಂದ ಕಂಪ್ನಿಗೆ ಏನು ಉಪಯೋಗ ಆಗುತ್ತೆ, ಕಂಟ್ರೋಲ್ ಮಾಡಕ್ ಬರ್ತಾ ಇದೆಯಾ ಅಥವಾ ಲಾಭ ಮಾಡಕ್ ಬರ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಈ 300 ವರ್ಷದಿಂದ ನಮ್ಮ ಪೂರ್ವಜರು ಮಾಡಿರೋ ಮಿಸ್ಟೇಕ್ಸ್ನ ಮತ್ತೆ ನಾವು ಮಾಡಬಾರ್ದು. ಇದೊಂಥರ ನಮಗೆ ಬ್ಲೂ ಪ್ರಿಂಟ್ ಇದ್ದಂಗೆ. ಬಟ್ ಇದೇ ಬ್ಲೂ ಪ್ರಿಂಟ್ನ ಯೂಸ್ ಮಾಡಿಕೊಂಡು 2005ರಲ್ಲಿ ಒಂದು ಕಂಟ್ರಿ ಜಗತ್ನೇ ಆಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಕಂಟ್ರಿ ನೇಮ್ ಬಂದ್ಬಿಟ್ಟು ಚೈನಾ. ಈ ವಿಡಿಯೋದಲ್ಲಿ ನಾವು ಹೇಗೆ ಚೈನಾ ಸೇಮ್ ಈಸ್ಟ್ ಇಂಡಿಯಾ ಕಂಪ್ನಿ ಥರ ಸಣ್ಣ ಸಣ್ಣ ದೇಶಗಳನ್ನ ಕಂಟ್ರೋಲ್ ಮಾಡ್ತಾ ಬಂತು, ಅದೇ ರೀತಿ ನಮ್ಮ ದೇಶನೂ ಕಂಟ್ರೋಲ್ ಮಾಡೋಕ್ಕೆ ಬಂದಿತ್ತು. ಬಟ್ ನಮ್ಮ ಗೌರ್ಮೆಂಟ್ ಯಾವ ರೀತಿ ಇದಕ್ಕೆ ರಿಯಾಕ್ಷನ್ ಕೊಡ್ತು, ಹೇಗೆ ಈ ಕಂಟ್ರೋಲ್ನ ತಪ್ಪಿಸ್ತು, ಮತ್ತೆ ಹೇಗೆ ಇನ್ನೊಂದು ದೇಶ ಚೈನಾ ಬದಲು ನಮ್ಮ ಇಂಡಿಯಾನ ಕಂಟ್ರೋಲ್ ತಗೊಳಕ್ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. 2005ರಲ್ಲಿ ನಮ್ಮ ಇಂಡಿಯಾ ಒಂದು ಹೊಸ ದೇಶ. 140 ಕೋಟಿ ಜನ, ಅದರಲ್ಲಿ 65%ಗಿಂತ ಜಾಸ್ತಿ ಯಂಗ್ಸ್ಟರ್ಸ್, ಅಂದ್ರೆ 35 ವರ್ಷಕ್ಕಿಂತ ಕೆಳಗಿರೋರು. ನಮ್ಮ ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ಗಳು ಬೆಳೀತಾ ಇರ್ತಾರೆ. ಇವ್ರಿಗೆ ಬೇಕಾಗಿದ್ದು ಬೆಟರ್ ಲೈಫು, ಬೆಟರ್ ಜಾಬು, ಬೆಟರ್ ಫ್ಯೂಚರ್. ನಮ್ಮ ಇಂಡಿಯಾಗೆ ಬೇಕಾಗಿದ್ದು ದುಡ್ಡು, ಕೆಲಸ, ಟೆಕ್ನಾಲಜಿ. ಈ ನೀಡ್ ನ ಪೂರೈಸಕ್ಕೆ ಯಾರೋ ಒಬ್ರು ಬೇಕಾಗಿರುತ್ತೆ. ಅದೇ ರೀತಿ ಒಂದು ಕಂಟ್ರಿ ದೂರದಿಂದ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಇದನ್ನೇ ಆಪರ್ಚುನಿಟಿ ಆಗಿ ಯೂಸ್ ಮಾಡಿಕೊಂಡು ನಮ್ಮ ಇಂಡಿಯಾಗೆ ಕಾಲಿಡುತ್ತೆ. ಆ ಕಂಟ್ರಿ ಯಾವುದು ಅಂದ್ರೆ ಚೈನಾ. ಈ ಚೈನೀಸ್ ಇನ್ವೆಸ್ಟರ್ಸ್ ನಮ್ಮ ಇಂಡಿಯಾದ ಕಂಪನಿಗಳ ಮೇಲೆ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಿಗ್ ಬಾಸ್ಕೆಟ್, ಪೇಟಿಎಂ, ಝೊಮ್ಯಾಟೊ, ಸ್ವಿಗ್ಗಿ, ಸ್ನ್ಯಾಪ್ಡೀಲ್, ಡ್ರೀಮ್11, ಓಲಾ, ಪಾಲಿಸಿ ಬಜಾರ್, ಈ ತರ ನಾನಾ ಕಂಪನಿಗಳಲ್ಲಿ ಈ ಚೈನೀಸ್ ಗಳು ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಜಸ್ಟ್ ಈ ಸ್ಟಾರ್ಟ್ಅಪ್ ಗಳಲ್ಲಿ ಮಾತ್ರ ಅಲ್ಲ, ಜಿಯೋಮಿ ಇರ್ಬೋದು, ಒಪ್ಪೋ, ವಿವೋ, ಒನ್ ಪ್ಲಸ್, ಈ ತರ ನಾನಾ ಚೈನೀಸ್ ಕಂಪನಿಗಳು ನಮ್ಮ ಇಂಡಿಯಾದ 80% ಸ್ಮಾರ್ಟ್ ಫೋನ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ತವೆ. ಅದೇ ರೀತಿ ಸುಮಾರು 60 ಕೋಟಿ ಜನ ಖುದ್ದು ಚೈನೀಸ್ ಆಪ್ ಗಳನ್ನ ಯೂಸ್ ಮಾಡ್ತಿರ್ತಾರೆ. ಟಿಕ್ ಟಾಕ್, ಪಬ್ಜಿ, ಕ್ಯಾಮ್ ಸ್ಕ್ಯಾನರ್, ಈ ತರ ನಾನಾ ಆಪ್
ಆ್ಯಪ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಅವ್ರು ಯಾವತ್ತು ಯೋಚನೆ ಮಾಡಿರಲ್ಲ ಈ ಕಂಪ್ನಿಗಳ ಓನರ್ ಯಾರು, ಇವ್ರಿಗೆ ಯಾರು ದುಡ್ಡು ಕೊಡ್ತಿದ್ದಾರೆ, ಇದನ್ನ ಯಾರು ರನ್ ಮಾಡ್ತಾ ಇದ್ದಾರೆ, ಯಾವತ್ತು ಯೋಚನೆ ಮಾಡಿರಲ್ಲ. ಯಾಕಂದ್ರೆ ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಏನಂದ್ರೆ ನಂದು ಎಷ್ಟೈತೆ ನಾನು ಅಷ್ಟು ನೋಡ್ಕೊಳ್ಳೋಣ, ಸ್ಯಾಲ್ರಿ ಬಂತ, EMI ಕಟ್ಟಕ್ಕೆ ದುಡ್ಡು ಆಯ್ತಾ ಸಾಕು, ಇನ್ನೇನು ಬೇಡ, ಯಾರು ಹೆಂಗನ ಮಾಡ್ಕೊಂಡು ಏನಾದರೂ ಆಗಲಿ ನನಗೇನಕ್ಕೂ ಬೇಕಾಗಿಲ್ಲ. ಇದೇ ರೀತಿ ಯೋಚನೆ ಮಾಡಿನೇ ಈಸ್ಟ್ ಇಂಡಿಯಾ ಕಂಪ್ನಿ ನಮ್ಮನ್ನ 200 ವರ್ಷ ಆಳಿದ್ದು. ನಾವೇನಾದ್ರೂ ಅವತ್ತೇ ಸ್ವಲ್ಪ ಬುದ್ಧಿವಂತರಾಗಿದ್ದಿದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ನಮ್ಮ ದೇಶದೊಳಗೆ ಬರಕ್ ಚಾನ್ಸೇ ಇರಲಿಲ್ಲ. ಯಾಕಂದ್ರೆ ಈ ಚೈನೀಸ್ ಕಂಪ್ನಿಗಳು ಇನ್ವೆಸ್ಟ್ ಮಾಡೋದು ನಮ್ಮನ್ನ ಕಂಟ್ರೋಲ್ ಮಾಡಕ್ಕೆ. ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ? ಟೆಲಿಕಾಮು ಕಮ್ಯುನಿಕೇಶನ್ ನ ಬ್ಯಾಕ್ ಬೋನ್ ಇದ್ದಂಗೆ. ನೀವು ಮಾಡೋ ಕಾಲು, ನೀವು ಮಾಡೋ ಮೆಸೇಜ್, ನೀವು ಯೂಸ್ ಮಾಡೋ ಇಂಟರ್ನೆಟ್ ಪ್ರತಿಯೊಂದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಫಿನ್ಟೆಕ್, ಎಂಟೈರ್ ಪೇಮೆಂಟ್ ಸಿಸ್ಟಮ್. ನೀವು ಯಾರಿಗೆ ದುಡ್ಡು ಹಾಕ್ತಿದ್ದೀರಾ, ಎಲ್ಲಿಂದ ದುಡ್ಡು ಬರ್ತಾ ಇದೆ, ಎಷ್ಟು ಖರ್ಚು ಮಾಡ್ತಿದ್ದೀರಾ, ಪ್ರತಿಯೊಂದು ಇದರಿಂದ ಗೊತ್ತಾಗುತ್ತೆ. ಇದು ಬಿಟ್ರೆ ಕಾಮರ್ಸ್, ನೀವು ಯಾವ ಆ್ಯಪಲ್ಲಿ ಶಾಪಿಂಗ್ ಮಾಡ್ತಿದ್ದೀರಾ, ಎಲ್ಲಿ ಮಾಡ್ತಿದ್ದೀರಾ, ಎಷ್ಟು ಮಾಡ್ತಾ ಇದ್ದೀರಾ, ನಿಮ್ಮ ಪ್ಯಾಟ್ರನ್ ಏನು, ನಿಮಗೆ ಏನು ಇಷ್ಟ, ನಿಮಗೆ ಏನು ಕಷ್ಟ, ಪ್ರತಿಯೊಂದು ಡೇಟಾ ಈ ಚೈನೀಸ್ ಗೌರ್ಮೆಂಟ್ಗೆ ಹೋಗ್ತಾ ಇರುತ್ತೆ ಈ 3 ಸೆಕ್ಟರ್ಗಳಿಂದ. ಮತ್ತೆ ನೀವು ಅನ್ಕೊಬಹುದು ಇದೆಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲ, ಚೈನೀಸ್ ಗೌರ್ಮೆಂಟ್ ಕೈಲಿ ಹೆಂಗ್ ಹೋಗುತ್ತೆ ಅಂತ. ಚೈನಾದಲ್ಲಿ ಟ್ರೂಲಿ ಪ್ರೈವೇಟ್ ಕಂಪ್ನಿಗಳಂತ ಏನೂ ಇಲ್ಲ. ಅಲ್ಲಿ ಮೋಸ್ಟ್ ಆಫ್ ದಿ ಕಂಪ್ನಿಗಳನ್ನ ಗೌರ್ಮೆಂಟೇ ಕಂಟ್ರೋಲ್ ಮಾಡುತ್ತೆ. ಇದರಿಂದ ನಮ್ಮ ಇಂಡಿಯಾದಲ್ಲಿರೋ ಮೋಸ್ಟ್ ಆಫ್ ದಿ ಡೇಟಾ ಚೈನೀಸ್ ಗೌರ್ಮೆಂಟ್ ಕೈಯಲ್ಲಿ ಹೋಗ್ತಾ ಇರುತ್ತೆ. ಇವಾಗ ನೀವು ಯೋಚನೆ ಮಾಡಿ, ನಮ್ಮ ಫ್ಯೂಚರ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತ. ನಮ್ಮ ಫ್ಯೂಚರ್ ಕಂಟ್ರೋಲ್ ನಮ್ಮ ಕೈಲಿದೆಯಾ ಅಥವಾ ಚೈನಾ ಕೈಲಿದೆಯಾ? ಈ ಕಂಟ್ರೋಲು ಅದು ಇದು ಜಸ್ಟ್ ಒಂದು ಥಿಯರಿ ಅಲ್ಲ, ಇದು ರಿಯಾಲಿಟಿ. ಯಾಕಂದ್ರೆ 2007ರಲ್ಲಿ ಶ್ರೀಲಂಕಾಗೆ ಒಂದು ಪೋರ್ಟ್ ಬಿಲ್ಡ್ ಮಾಡಬೇಕಾಗಿರುತ್ತೆ. ಅದನ್ನ ಬಿಲ್ಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಚೈನಾ. ಏನ್ ಮಾಡುತ್ತೆ, ಶ್ರೀಲಂಕಾಗೆ ಈ ಬಂದರ್ನ ಬಿಲ್ಡ್ ಮಾಡಕ್ಕೆ ಕಂಪ್ಲೀಟ್ಲಿ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡಿ ಬಿಲ್ಡ್ ಮಾಡಕ್ಕೆ ಲೋನ್ ಕೂಡ ಕೊಡುತ್ತೆ. ಈಸಿ ಟರ್ಮ್ಸ್ ಅಂಡ್ ಕಂಡೀಷನ್, ಈಸಿಲಿ ಲೋನ್ ಕೊಟ್ಬಿಡುತ್ತೆ. ಬಟ್ ಇಂಟ್ರೆಸ್ಟ್ ರೇಟ್ ತುಂಬಾ ಜಾಸ್ತಿ ಇಟ್ಟಿರುತ್ತೆ. ಯಾಕಂದ್ರೆ ಬೇಕು ಅಂತ ಈ ಶ್ರೀಲಂಕಾನ ಈ ಲೋನ್ ಟ್ರ್ಯಾಪ್ ಅಲ್ಲಿ ಸಿಗಾಕ್ಸಕ್ಕೆ. ಬರ್ತಾ ಏನಾಗುತ್ತೆ, ಶ್ರೀಲಂಕಾ ಕೈಯಲ್ಲಿ ಇಂಟ್ರೆಸ್ಟ್ ಕಟ್ಟಕ್ ಆಗ್ದಲೇನೆ ಡಿಫಾಲ್ಟ್ ಆಗಿ ಆ ಬಂದರನ್ನ 99 ವರ್ಷ ಚೈನಾಗೆ ಲೀಸಿ ಕೊಟ್ಬಿಡುತ್ತೆ. ಆ ಜಾಗ ಶ್ರೀಲಂಕಾದು, ಬಂದರು ಶ್ರೀಲಂಕಾದು, ಇವಾಗ ಕಂಟ್ರೋಲ್ ಮಾಡ್ತಿರೋದು ಚೈನಾ. ಅದು ಬಂದ್ಬಿಟ್ಟು ನಮ್ಮ ಇಂಡಿಯನ್ ಓಷನ್ ಅಲ್ಲಿ ಇದೆ. ನಾಳೆ ಇದು ನಮ್ಮ ಇಂಡಿಯಾ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಇಂಡೋನೇಷಿಯಾ 1988ರಲ್ಲಿ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿರುತ್ತೆ. ಆ ಟೈಮಲ್ಲಿ ಅವ್ರ ಹತ್ರ ಕೂಡ ಯಂಗ್ ಪಾಪ್ಯುಲೇಷನ್ ಇರುತ್ತೆ. ಆ ಕಂಟ್ರಿಗೆ ತುಂಬಾ ಫಾರಿನ್ ಮನಿ ಬರ್ತಾ ಇರುತ್ತೆ. ಇದರಿಂದ ಆ ಕಂಟ್ರಿ ಸಖತ್ತು ಗ್ರೋ ಆಗ್ತಾ ಇರುತ್ತೆ. ಬಟ್ 1997ರ ಏಷ್ಯನ್ ಫೈನಾನ್ಸ್ ಕ್ರೈಸಿಸ್ ಅಲ್ಲಿ ಇಂಡೋನೇಷಿಯಾ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಚೈನಾ ಇಂಡೋನೇಷಿಯಾಗೆ $US ಮುಖಾಂತರ ಲೋನ್ ಕೊಡುತ್ತೆ. ಇಂಡೋನೇಷಿಯಾ ದುಡಿಯೋದು ರೂಪಾಯ, ಅವ್ರ ಕರೆನ್ಸಿ ರೂಪಾಯ ಅಂತ, ಬಟ್ ಇಂಟ್ರೆಸ್ಟ್ ಕಟ್ಟೋದು ಡಾಲರ್ ಅಲ್ಲಿ. ಇದರಿಂದ ಏನಾಗುತ್ತೆ, ದೇಶದಿಂದ ಜಾಸ್ತಿ ಡಾಲರ್ ಹೊರಗೆ ಹೋಗ್ತಿರೋ ಕಾರಣದಿಂದ ಕರೆನ್ಸಿ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಕೊಲ್ಯಾಪ್ಸ್ ಆದ ತಕ್ಷಣ ಇನ್ಫ್ಲೇಷನ್ ಸ್ಕೈ ರಾಕೆಟ್ ಆಗ್ಬಿಡುತ್ತೆ. ಒಂದೇ ವರ್ಷದಲ್ಲಿ ಇನ್ಫ್ಲೇಷನ್ 65% ಹೋಗುತ್ತೆ. ಅಂದ್ರೆ ಲಾಸ್ಟ್ ಇಯರ್ ಏನಾದ್ರೂ ನೀವು $100 ಒಂದು ಟೀ ತಗೊಂಡಿದ್ರೆ ಈ ವರ್ಷ ಅದು $165. ಸಡನ್ಲಿ ಎಲ್ಲ ಜಾಸ್ತಿ ಆಗೋಗ್ಬಿಡುತ್ತೆ. ಇದನ್ನೇ ಬಿಸ್ನೆಸ್ ಲೋನ್ ಟ್ರ್ಯಾಪ್ ಸ್ಟ್ರಾಟಜಿ ಅಂತ ಕರೀತಾರೆ. ಚೈನಾ ಈ ತರ ಯಾಕೆ ಮಾಡುತ್ತೆ ಅಂದ್ರೆ ಇಂಡೋನೇಷಿಯಾ ಹೇಳ್ದಂಗೆ ಕೇಳಕ್ಕೆ. ಯಾಕಂದ್ರೆ ಈ ಚೈನಾ ಈ ಸ್ಟ್ರೈಟ್ ಆಫ್ ಮಲಾಕಾ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿದೆ. ಚೈನಾ ಏನೇನು ಎಕ್ಸ್ಪೋರ್ಟ್ ಮಾಡುತ್ತೆ ಇದೆಲ್ಲಾನು ಆಲ್ಮೋಸ್ಟ್ ಈ ಸ್ಟ್ರೈಟ್ ಆಫ್ ಮಲಾಕಾ ಇಂದಾನೆ ಹೋಗೋದು. ಮತ್ತೆ ಚೈನಾ ಇಂಪೋರ್ಟ್ ಮಾಡ್ಕೊಳ್ಳೋ 80% ಆಯಿಲ್ ಈ ಸ್ಟ್ರೈಟ್ ಆಫ್ ಮಲಾಕಾ ಇಂದಾನೆ ಬರುತ್ತೆ. ನಾಳೆ ಒಂದ್ ದಿವಸ ಇಂಡೋನೇಷಿಯಾ ಗಾಂಚಲಿ ಮಾಡಿದ್ರೆ ಚೈನಾ ಈಸಿಲಿ ಹೋಗಿ ಅಟ್ಯಾಕ್ ಮಾಡುತ್ತೆ, ಲೋನ್ ಬೇಸಿಸ್ ಮೇಲೆ ಕಂಟ್ರೋಲ್ ಮಾಡುತ್ತೆ. ಇದಕ್ಕೇನೆ ಈ ತರ ಚೈನಾ ಈ ಲೋನ್ ಟ್ರ್ಯಾಪ್ ಸ್ಟ್ರಾಟಜಿನ ಯೂಸ್ ಮಾಡುತ್ತೆ. ಇದೇ ರೀತಿ ಚೈನಾ ನಮ್ಮ ಇಂಡಿಯಾ ಮೇಲೂ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇತ್ತು. ಬಟ್ ಈ ಗಲ್ವಾನ್ ಕ್ಲಾಶ್ ಇಂದ ನಮ್ಮ ಇಂಡಿಯಾ ಚೈನಾಗೆ ಸರಿಯಾಗಿ ಆನ್ಸರ್ ಮಾಡುತ್ತೆ. ಈ ಗಲ್ವಾನ್ ಕ್ಲಾಶ್ ಇಂದ ನಮ್ಮ ಇಂಡಿಯಾದ ಪ್ರತಿಯೊಬ್ಬರು ತಲೆನಲ್ಲಿ ಇದ್ದಿದ್ದ ಒಂದೇ ಕ್ವಶನ್ ಏನಂದ್ರೆ, ಈ ಚೈನಾ ನಮ್ಮ ದೇಶದಿಂದ ಅವ್ರ ಕಂಪ್ನಿಗಳ ಥ್ರೂ ಮತ್ತೆ ಎಕನಾಮಿಕಲಿ ಎರಡರಿಂದನೂ ಉಪಯೋಗ ಪಡೆಯುತ್ತೆ. ಮತ್ತೆ ನಮ್ಮದೇ ದೇಶದ ಯೋಧರ ಮೇಲೆ ಬಾರ್ಡರ್ ಅಲ್ಲಿ ಅಟ್ಯಾಕ್ ಮಾಡುತ್ತೆ. ಇದ್ಯಾವ ಸೀಮೆ ಲೆಕ್ಕಾಚಾರ ಅಂತ ನಮ್ಮ ದೇಶ ಚೈನಾಗೆ ಸರಿಯಾಗಿ ಆನ್ಸರ್ ಮಾಡುತ್ತೆ. ಒಂದೇ ನೈಟ್ ಅಲ್ಲಿ ಸುಮಾರು 59 ಚೈನೀಸ್ ಆ್ಯಪ್ಗಳನ್ನ ಬ್ಯಾನ್ ಮಾಡ್ತಾರೆ. ಟಿಕ್ ಟಾಕ್, UC ಬ್ರೌಸರು, ಕ್ಯಾಮ್ ಸ್ಕ್ಯಾನರು, ಈ ತರ ಬಹಳ ಆ್ಯಪ್ಗಳನ್ನ ಒಂದೇ ದಿವಸದಲ್ಲಿ ಬ್ಯಾನ್ ಮಾಡುತ್ತೆ. ಮತ್ತೆ FDI ರೂಲ್ಸ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಾಕತ್ತೆ. ಬಾರ್ಡರ್ ಇರೋ ದೇಶಗಳು ನಮ್ಮ ದೇಶದ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅವರು ಗೌರ್ಮೆಂಟ್ ಹತ್ರ ಪರ್ಮಿಷನ್ ತಗೊಂಡೇ ಇನ್ವೆಸ್ಟ್ ಮಾಡಬೇಕು. ವಿತೌಟ್ ಗೌರ್ಮೆಂಟ್ ಪರ್ಮಿಷನ್ ಇನ್ವೆಸ್ಟ್ ಮಾಡಕ್ ಆಗದೇ ಇಲ್ಲ. ಮತ್ತೆ ಈ ಚೈನೀಸ್ ಕಂಪ್ನಿಗಳಿಗೆ ಟೆಲಿಕಾಂ ಮತ್ತೆ ಪವರ್ ಗ್ರಿಡ್ ಅಲ್ಲಿ ಕಂಪ್ಲೀಟ್ಲಿ ಬ್ಲಾಕ್ ಮಾಡ್ಬಿಡ್ತಾರೆ. ಅವ್ರು ಇನ್ವೆಸ್ಟ್ ಮಾಡಕ್ಕೆ ಬಿಡಲ್ಲ. ಇದರಿಂದ ನೆಕ್ಸ್ಟ್ ಒಂದೇ ವರ್ಷದಲ್ಲಿ ನಮ್ಮ ಇಂಡಿಯಾಗೆ ಚೈನಾಯಿಂದ ಬರಬೇಕಾಗಿದ್ದ FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು 50% ಡೌನ್ ಆಗುತ್ತೆ. ಒಂದೇ ವರ್ಷದಲ್ಲಿ 50% ಡೌನ್ ಆಗುತ್ತೆ. ಇದೇ ಟೈಮಲ್ಲಿ ಒಂದು ದೇಶ ಇದನ್ನೆಲ್ಲ ದೂರದಿಂದ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಚೈನಾ ಯಾವಾಗ ಎಕ್ಸಿಟ್ ಆಗುತ್ತೆ, ಈ ದೇಶ ನಮ್ಮ ಇಂಡಿಯಾಗೆ ಎಂಟ್ರಿ ಆಗಿ ಈ ದೇಶ ನಮ್ಮ ಇಂಡಿಯಾದಲ್ಲಿ ಇವಾಗ ಅಗ್ರೆಸಿವ್ಲಿ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆ ದೇಶ ಯಾವುದು ಅಂದರೆ ಜಪಾನ್. ಜೂನ್ 2020 ಇಂಡಿಯಾ 59 ಚೈನೀಸ್ ಆ್ಯಪ್ನ ಬ್ಯಾನ್ ಮಾಡಿರುತ್ತೆ. ಮತ್ತೆ FDI ರೂಲ್ಸ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿರುತ್ತೆ. ಚೈನೀಸ್ ಕಂಪ್ನಿಗಳು ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಲಿಲ್ದಂಗೆ ಕಂಪ್ಲೀಟ್ಲಿ ಬ್ಲಾಕ್ ಮಾಡಿರುತ್ತೆ. ಇದರಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕಂಪ್ಲೀಟ್ಲಿ ಒಂದು ವಾಕ್ಯೂಮ್ ಕ್ರಿಯೇಟ್ ಆಗಿರುತ್ತೆ. ಅಂದ್ರೆ ಒಂದು ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ. ಆ ಗ್ಯಾಪ್ ವ್ಯಾಲ್ಯೂನೇ $1 ಬಿಲಿಯನ್ ಗ್ಯಾಪ್ ಆಗಿರುತ್ತೆ. ಈ ಗ್ಯಾಪ್ನ ಫುಲ್ಫಿಲ್ ಮಾಡೋಕ್ಕೆ ಬರದೇನೆ ಜಪಾನ್.
2020ರಲ್ಲಿ ಚೈನಾ FDA ನಮ್ಮ ಇಂಡಿಯಾದಿಂದ ಎಕ್ಸಿಟ್ ಆದಾಗ ಜಪಾನ್ದು ಟೋಟಲ್ FDA ನಮ್ಮ ಇಂಡಿಯಾದಲ್ಲಿ ಇದ್ದಿದ್ದು $1.57 ಬಿಲಿಯನ್, ಅಂದರೆ 14,000 ಕೋಟಿ. ಜಸ್ಟ್ 14,000 ಕೋಟಿ. ಇದು ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೋಡಿ. 2021ರಲ್ಲಿ $1.49 ಬಿಲಿಯನ್ ಆಗುತ್ತೆ, ಅಂದರೆ 13,700 ಕೋಟಿ. 2022ರಲ್ಲಿ ಅದು $1.79 ಬಿಲಿಯನ್, ಅಂದರೆ 16,468 ಕೋಟಿ. 2023ರಲ್ಲಿ 29,000 ಕೋಟಿ. 2024ರಲ್ಲಿ 49,000 ಕೋಟಿ. ಕೇವಲ 4 ವರ್ಷದಲ್ಲಿ ಜಪಾನು ಏನು ಇನ್ವೆಸ್ಟ್ ಮಾಡಿತ್ತಲ್ಲ ಅದು 5 ಪಟ್ಟು ಜಾಸ್ತಿ ಮಾಡುತ್ತೆ ಚೈನಾ ಎಕ್ಸಿಟ್ ಆಗಿದ್ದಕ್ಕೆ. ಸೇಮ್ ಟೈಮಲ್ಲಿ ಚೈನಾ ಇನ್ವೆಸ್ಟ್ಮೆಂಟು 70% ಡೌನ್ ಆಗಿರುತ್ತೆ. ಚೈನಾ 2020ರಲ್ಲಿ ಟೋಟಲ್ ಇನ್ವೆಸ್ಟ್ ಮಾಡಿದ್ದು ನಮ್ಮ ಇಂಡಿಯಾದಲ್ಲಿ $11 ಬಿಲಿಯನ್, ಅಂದರೆ 1 ಲಕ್ಷ ಕೋಟಿ. 2024 ಬರೋ ಅಷ್ಟೊತ್ತಿಗೆ ಇದು $3.4 ಬಿಲಿಯನ್ ಆಗಿರುತ್ತೆ, ಅಂದರೆ 30,000 ಕೋಟಿಗೆ ಬಂದಿರುತ್ತೆ. ಇಲ್ಲಿ ಇನ್ಕ್ರೀಸ್ ಆಗ್ತಿರೋದು ಜಪಾನ್ದು, ಡೌನ್ ಆಗ್ತಿರೋದು ಚೈನಾದ್ದು. ಹಾಗಿದ್ರೆ ಈ ಜಪಾನ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ? ಮೊದಲನೇದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ. ಇವರು ಡೆಲ್ಲಿ ಮೆಟ್ರೋನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಮುಂಬೈ ಹಾರ್ಬರ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಮುಂಬೈ ಟು ಅಹಮದಾಬಾದ್ ಒಂದು ಬುಲೆಟ್ ಟ್ರೈನ್ ಬರ್ತಾ ಇದೆ, ಅದರಲ್ಲೂ ಕೂಡ ಇವರೇ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಇವರೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಕಳೆದ ವರ್ಷ ಪೂರ್ತಿ ಅನ್ಸರ್ಟನ್ ಇತ್ತು, ಯಾಕಂದ್ರೆ ತಾರೀಫು ಅದು ಇದು ವಾರು ಅಂತ ಅನ್ಸರ್ಟನ್ ಇತ್ತು. ಇಂಥ ಟೈಮಲ್ಲಿ ಕೂಡ ಜಪಾನ್ ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದೆ. $1.2 ಬಿಲಿಯನ್ ODA ಲೋನ್ ಕೊಟ್ಟಿದೆ ನಮ್ಮ ಇಂಡಿಯಾಗೆ. ODA ಅಂದ್ರೆ ಅಫಿಷಿಯಲ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತ. ಮತ್ತೆ ಸೆಮಿ ಕಂಡಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ಇಲ್ಲ, ಚೈನಾದಲ್ಲಿದೆ, ನಮ್ಮ ಇಂಡಿಯಾ ಹತ್ರ ಇರಲಿಲ್ಲ. ಬಟ್ ಇವಾಗ ಜಪಾನ್ನ ಒಂದು ಕಂಪ್ನಿ ಆಗಿರೋ ರಿನ್ಸಸ್ ಎಲೆಕ್ಟ್ರಾನಿಕ್ಸ್ ಜೊತೆಗೆ ಸೇರ್ಕೊಂಡು ಗುಜರಾತ್ ನಲ್ಲಿ CG ಪವರ್ ಜೊತೆ, ನಮ್ಮ ಇಂಡಿಯಾದ CG ಪವರ್ ಜೊತೆ ಸೆಮಿ ಕಂಡಕ್ಟರ್ ಪ್ಲಾಂಟ್ ನ ಆಗ್ತಾ ಇದೆ. ಇದರಿಂದ ನಮ್ಮ ಇಂಡಿಯಾ ಬರೋ ದಿವಸಗಳಲ್ಲಿ ನಾವು ಕೂಡ ಸೆಮಿ ಕಂಡಕ್ಟರ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಜಪಾನ್ ಹೆಲ್ಪ್ ಇಂದ. ಮತ್ತೆ ಟೋಕಿಯೋ ಎಲೆಕ್ಟ್ರಾನಿಕ್ಸ್ ಅನ್ನೋ ಒಂದು ಕಂಪ್ನಿ ಟಾಟಾ ಎಲೆಕ್ಟ್ರಾನಿಕ್ಸ್ ಜೊತೆ ಕಂಬೈನ್ ಮಾಡಿಕೊಂಡು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ, ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದೆ. ನೆಕ್ಸ್ಟ್ ಬಂದ್ರೆ ಡಿಫೆನ್ಸ್, ಈ ತರ ಎಲ್ಲಾ ಇಂಡಸ್ಟ್ರಿನಲ್ಲೂ ಜಪಾನ್ ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಮತ್ತೆ ಫ್ಯೂಚರ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ಕೊಟ್ಟಿದೆ. ರೀಸೆಂಟ್ಲಿ 2025ರಲ್ಲಿ ನಡೆದ ಟೋಕಿಯೋ ಸಮ್ಮಿಟ್ ಅಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮತ್ತೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಇಂಡಿಯಾದಲ್ಲಿ ಅವರು ಎವ್ರಿ ಇಯರ್ $6.8 ಬಿಲಿಯನ್ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವರ್ಷ 65,000 ಕೋಟಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ 10 ವರ್ಷದವರೆಗೂ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಅಂದ್ರೆ ಟೋಟಲ್ $65 ಬಿಲಿಯನ್ ಅವರು ನೆಕ್ಸ್ಟ್ 10 ವರ್ಷದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಇದು 5,40,000 ಕೋಟಿ ಆಗುತ್ತೆ. ಇಲ್ಲಿ ಚೈನಾ ದೂರ ಹೋಗಿದ್ಕೆ ನಿಜವಾಗ್ಲೂ ಬೆನಿಫಿಟ್ ಪಡಿತಿರೋದು ಜಪಾನ್. ಆಗಿದ್ರೆ ನಾನು ಅವಾಗಲೇ ಹೇಳ್ದಂಗೆ ಚೈನಾ ಬಂದ್ಬಿಟ್ಟು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿ ಇಂಡಿಯಾನ ಕಂಟ್ರೋಲ್ ಮಾಡ್ಬೇಕಂತ ಇದೆ, ಇಂಡಿಯಾ ಡೇಟಾ ಎಲ್ಲ ಕದಿಬೇಕಂತ ಇದೆ. ಅದೇ ಕೆಲಸ ಇವಾಗ ಜಪಾನ್ ಮಾಡ್ತಾ ಇದೆ. ಬಟ್ ಜಪಾನ್ ಮಾಡಕ್ಕೆ ಗೌರ್ಮೆಂಟ್ ಯಾಕೆ ಬಿಡ್ತಾ ಇದೆ? ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಕ್ಕೆ ಗೌರ್ಮೆಂಟ್ ಯಾಕೆ ಬಿಡ್ತಾ ಇದೆ? ಹಾಗಿದ್ರೆ ಜಪಾನ್ ಇಂದ ನಮ್ಮ ಇಂಡಿಯಾಗೆ ಏನು ಪ್ರಾಬ್ಲಮ್ ಇಲ್ವಾ? 1980ರಲ್ಲಿ ಜಪಾನು ಜಗತ್ತಿನ 2ನೇ ಅತಿ ದೊಡ್ಡ ಎಕಾನಮಿ. ಜಪಾನ್ ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತಿತ್ತು ಅಂದ್ರೆ ಜಪಾನ್ ಸ್ಟಾಕ್ ಮಾರ್ಕೆಟ್ 10 ವರ್ಷದಲ್ಲಿ 10-20 ಪಟ್ಟು ಮೇಲೋಗಿರುತ್ತೆ. ಪರ್ಸೆಂಟ್ ಅಲ್ಲ, ಪಟ್ಟು ಮೇಲೋಗಿರುತ್ತೆ. ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ನಾನು ಆಲ್ರೆಡಿ ಒಂದ್ಸಲ ವಿಡಿಯೋ ಮಾಡಿದೀನಿ ಜಪಾನ್ ಎಕಾನಮಿ ಬಗ್ಗೆ. ಯಾಕಂದ್ರೆ ನೀವು ಜಪಾನ್ ಎಕಾನಮಿ ಬಗ್ಗೆ ತಿಳ್ಕೊಂಡ್ರೇನೆ ನೆಕ್ಸ್ಟ್ ನಾವು ಮಾತಾಡೋ ಕಾಂಟೆಕ್ಸ್ಟ್ ಅರ್ಥ ಆಗುತ್ತೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ, ಅಥವಾ ಈ ವಿಡಿಯೋ ಮುಗಿಸಿ ಒಂದ್ಸಲ ಆ ವಿಡಿಯೋ ಕೂಡ ನೋಡಿ. ಜಪಾನ್ ಅಲ್ಲಿ ಇವಾಗ ಪ್ರಾಬ್ಲಮ್ ಇರೋದು ಮತ್ತೆ ಶಾರ್ಟೇಜ್ ಇರೋದು ಯಂಗ್ ಪಾಪ್ಯುಲೇಷನ್. ಯಾಕಂದ್ರೆ ಯಂಗ್ ಪಾಪ್ಯುಲೇಷನ್ ಎಲ್ಲಿರುತ್ತೆ ಅಲ್ಲಿ ಗ್ರೋತ್ ಇರುತ್ತೆ. ಯಾವುದೇ ಒಂದು ಕಂಟ್ರಿಯ ಇನ್ವೆಸ್ಟರ್ಸ್ಗೆ ಬೇಕಾಗಿರೋದು ಗ್ರೋತ್, ದುಡ್ಡು ಬೆಳಿಬೇಕು ಅವ್ರದ್ದು. ಆ ದುಡ್ಡು ಬೆಳಿಬೇಕಂದ್ರೆ ಗ್ರೋ ಆಗ್ತಿರೋ ಕಂಟ್ರಿಗಳಲ್ಲಿ ಹೋಗಿ ಇನ್ವೆಸ್ಟ್ ಮಾಡಬೇಕು. ಯಾವ ಕಂಟ್ರಿ ಫಾಸ್ಟ್ ಆಗಿ ಗ್ರೋ ಆಗ್ತವೆ ಅಂದ್ರೆ ಯಾವ ಕಂಟ್ರಿ ಹತ್ರ ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಅಂತ ಕಂಟ್ರಿಗಳು ಫಾಸ್ಟ್ ಆಗಿ ಗ್ರೋ ಆಗ್ತವೆ. ಈಗ ಜಪಾನ್ ಕಣ್ಣಿಗೆ ಕಾಣ್ತಾ ಇರೋದು ನಮ್ಮ ಇಂಡಿಯಾ ಮಾತ್ರ. ಯಾಕಂದ್ರೆ ನಮ್ಮ ಇಂಡಿಯಾದ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ 65% ಜನ ಯಂಗ್ಸ್ಟರ್ಸ್ ಇದ್ದಾರೆ. ಜಪಾನ್ ಹತ್ರ ದುಡ್ಡಿದೆ, ಆಪರ್ಚುನಿಟಿ ಇಲ್ಲ. ನಮ್ಮ ಇಂಡಿಯಾ ಹತ್ರ ಆಪರ್ಚುನಿಟಿ ಇದೆ, ದುಡ್ಡಿಲ್ಲ. ಅದಕ್ಕೇನೆ ಜಪಾನ್ ಬಂದು ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಮಾಡುತ್ತೆ ಅಂತ ಗೊತ್ತಾಗಿದೆ ನಿಮ್ಗೆ. ಬಟ್ ನಾವು ಡೈರೆಕ್ಟ್ಲಿ ಚೈನಾ ಮತ್ತೆ ಜಪಾನ್ ಸೇಮ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಯಾಕಂದ್ರೆ ಚೈನಾನೇ ಬೇರೆ, ಜಪಾನೇ ಬೇರೆ. ಚೈನಾದ ಪ್ರತಿ ಒಂದು ಕಂಪ್ನಿಗಳನ್ನು ಕೂಡ ಅಲ್ಲಿನ ಚೈನೀಸ್ ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ. ಅಲ್ಲಿ ನಿಮ್ಗೆ ಯಾವ ವಿಡಿಯೋ ತೋರಿಸಬೇಕು, ಯಾವ ವಿಡಿಯೋ ತೋರಿಸಬಾರ್ದು, ಪ್ರತಿ ಒಂದು ಚೈನೀಸ್ ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ. ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಅದೇ ರೀತಿ ಟಿಕ್ ಟಾಕ್ ಇದ್ದಿದ್ರೆ ಟಿಕ್ ಟಾಕ್ ಅಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೀರಾ, ಅಲ್ಲಿ ನಿಮಗೆ ಚೈನಾ ಗ್ರೋತ್ ಆಗ್ತಾ ಇದೆ, ಇಂಡಿಯಾ ಗ್ರೋತ್ ಆಗ್ತಾ ಇಲ್ಲ, ಚೈನಾ ಏನಾದ್ರೂ ಇವರು ಪ್ರೊಪಗಂಡಾ ಮಾಡಿದಿದ್ರೆ ನೀವು ಆಟೋಮೆಟಿಕ್ಲಿ ಅದನ್ನ ನಂಬ್ತಾ ಇದ್ರಿ. ಬಿಕಾಸ್ ಇನ್ಫಾರ್ಮೇಶನ್ ನಿಮಗೆ ಏನ್ ಸಿಗುತ್ತೆ ನೀವು ಅದನ್ನೇ ನಿಜ ಅನ್ಕೊಂತೀರಾ. ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಇನ್ಫಾರ್ಮೇಶನ್ ಸಿಕ್ತು. ಅದೇ ರೀತಿ ಇವಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಇಂದ ಇನ್ಫಾರ್ಮೇಶನ್ ಸಿಗೋದ್ರಿಂದ ಪ್ರೊಪಗಂಡಾ ಮಾಡೋದು ಈಸಿ ಆಗುತ್ತೆ. ಅವ್ರಿಗೆ ಏನ್ ಬೇಕೋ ಅದನ್ನ ದೇಶದಲ್ಲಿ ಹರಡೋದು ಈಸಿ ಆಗುತ್ತೆ. ಇನ್ಫಾರ್ಮೇಶನ್ ವೈರಸ್ ಇದ್ದಂಗೆ ಫಾಸ್ಟ್
ಫಾಸ್ಟ್ ಆಗಿ ಹರಡ್ಬಿಡುತ್ತೆ. ಇದರಿಂದ ದೇಶನ ಕಂಟ್ರೋಲ್ ಮಾಡಬಹುದು. ಬಟ್ ಅದೇ ಜಪಾನ್ ಅಲ್ಲಿರೋ ಇನ್ವೆಸ್ಟರ್ಸ್ಗೆ ಬೇಕಾಗಿರೋದು ಇಲ್ಲಿ ಕಂಟ್ರೋಲ್ ಅಲ್ಲ, ಇಲ್ಲಿ ಏನು ಅಲ್ಲ. ಅವ್ರಿಗೆ ಜಸ್ಟ್ ಬೇಕಾಗಿರೋದು ಅವ್ರ ದುಡ್ಡಿಗೆ ಗ್ರೋತ್. ಆಸ್ ಎ ಇನ್ವೆಸ್ಟರ್, ನಿಮ್ಮ ತರ ಇನ್ವೆಸ್ಟರ್ ನಮ್ಮ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಲಿ, ಸ್ಟಾಕ್ ಮಾರ್ಕೆಟ್ ಆಗ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಹೇಳಿ? ನಮ್ಮ ದುಡ್ಡು ಗ್ರೋ ಆಗಕ್ಕೆ. ಅದೇ ರೀತಿ ಜಪಾನ್ನ ಇನ್ವೆಸ್ಟರ್ಸ್ ಬೇಕಾಗಿರೋದು ಗ್ರೋತ್. ಅವರಿಗೆ ಬಿಸ್ನೆಸ್ ಕಂಟ್ರೋಲ್ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಬಿಕಾಸ್ ಜಪಾನ್ ಒಂದು ಡೆಮೋಕ್ರಸಿನಲ್ಲಿ ಲಾ ಅಂಡ್ ಆರ್ಡರ್ ಗೆ ತುಂಬಾ ಬೆಲೆ ಇರುತ್ತೆ. ಅಲ್ಲಿನ ಪ್ರೈವೇಟ್ ಕಂಪ್ನಿಗಳನ್ನ ಗೌರ್ಮೆಂಟ್ ಕಣ್ಣಾಯಿಸಲ್ಲ, ಗೌರ್ಮೆಂಟ್ ಕಂಟ್ರೋಲ್ ಮಾಡಲ್ಲ. ಇದರಿಂದ ಜಪಾನ್ ಕಂಪ್ನಿಗಳು ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದು ಚೈನಾ ಅಷ್ಟು ಕೆಟ್ಟದಲ್ಲ. ಮತ್ತೆ ಚೈನಾ ಟಾರ್ಗೆಟ್ ಮಾಡಿದ್ದು ಟೆಲಿಕಾಮು, ಇನ್ಫ್ರಾಸ್ಟ್ರಕ್ಚರ್, ಪವರ್ ಗ್ರಿಡ್ ಇಂಥ ಸೆಕ್ಟರ್ ಅಲ್ಲಿ. ಬಟ್ ಜಪಾನ್ ಟಾರ್ಗೆಟ್ ಮಾಡ್ತಾ ಇರೋದು ಇಲ್ಲಿ ಮೆಟ್ರೋಗಳಲ್ಲಿ, ಇನ್ಫ್ರಾದಲ್ಲಿ, ಸ್ಟಾರ್ಟ್ಅಪ್ ಅಲ್ಲಿ. ಮತ್ತೆ ಜಪಾನ್ ಲೋನ್ ಕೊಡೋದು ತುಂಬಾ ಚೀಪ್ ಇಂಟ್ರೆಸ್ಟ್ ರೇಟ್ ಅಲ್ಲಿ. ಚೈನಾ ಲೋನ್ ಕೊಡೋದು ಹೈ ಇಂಟ್ರೆಸ್ಟ್ ರೇಟ್ ಅಲ್ಲಿ. ಚೈನಾ ಲೋನ್ ಕೊಡೋದೇ ಟ್ರ್ಯಾಪ್ ಮಾಡಕ್ಕೆ, ಜಪಾನ್ ಲೋನ್ ಕೊಡೋದು ಗ್ರೋ ಮಾಡಕ್ಕೆ. ಮತ್ತೆ ಚೈನೀಸ್ ಕಂಪ್ನಿಗಳು ಲಾಭ ಮಾಡಿದ್ರೆ ಅದು ಬೀಜಿಂಗ್ ಹೋಗುತ್ತೆ, ಅಂದ್ರೆ ಚೈನಾ ಗೌರ್ಮೆಂಟ್ ಹೋಗುತ್ತೆ. ಜಪಾನ್ ಕಂಪ್ನಿಗಳು ಲಾಭ ಮಾಡಿದ್ರೆ ಡೈರೆಕ್ಟ್ ಶೇರ್ ಹೋಲ್ಡರ್ಸ್ ಹೋಗುತ್ತೆ. ಇದರಿಂದ ನಾವು ಚೈನಾ ಮತ್ತೆ ಜಪಾನ್ ನ ಒಂದೇ ತರ ಅಂತ ಕಂಪೇರ್ ಮಾಡಕ್ ಆಗಲ್ಲ. ನಮ್ ಇಂಡಿಯಾ ಇವತ್ತು ಚೈನಾ ಇಂದ ತಪ್ಪಿಸ್ಕೊಳಕ್ಕೆ ಜಪಾನ್ ಇಂದ ಹೋಗಿದೆ, ಜಪಾನ್ ಇಂದ ತಪ್ಪಿಸ್ಕೊಳಕ್ಕೆ ಮತ್ತೆ ಯಾರಿಂದ ಹೋಗ್ಬೇಕಾಗುತ್ತೋ ಗೊತ್ತಿಲ್ಲ. ಆಕ್ಚುಲಿ ಚೈನಾ, ಪಾಕಿಸ್ತಾನ, ಬಾಂಗ್ಲಾದೇಶ ಈ ಬಾರ್ಡರ್ ದೇಶಗಳು ಏನಿದಾವಲ್ಲ ಇವೇ ನಮಗೆ ಪ್ರಾಬ್ಲಮ್ ಮಾಡೋದು. ಇದು ಬಿಟ್ಟು ಬೇರೆ ದೇಶಗಳು ಅಷ್ಟೊಂದು ಪ್ರಾಬ್ಲಮ್ ಮಾಡಲ್ಲ, ಯಾಕಂದ್ರೆ ಅವ್ರು ನಮ್ಮನ್ನ ಕಂಟ್ರೋಲ್ ಮಾಡೋದು ಬೇಕಾಗಿಲ್ಲ. ಇದರಿಂದ ಜಪಾನ್ ಸ್ವಲ್ಪ ಸೇಫರ್ ಏನೇ. ಬಟ್ ನಮ್ಮ ಇಂಡಿಯಾಗೆ ತುಂಬಾ ಫಾರಿನ್ ದುಡ್ಡು ಬೇಕಾಗಿದೆ. ನಮ್ಮ ಇಂಡಿಯಾ ಇನ್ನೂ ಬಹಳ ಗ್ರೋ ಆಗಬೇಕಾಗಿದೆ. ಪ್ರತಿ ಒಂದು ಟ್ಯಾಕ್ಸ್ ದುಡ್ಡಲ್ಲೇ ಎಲ್ಲ ಮಾಡೋಕ್ಕಾಗಲ್ಲ, ಎಲ್ಲನೂ ಸಾಲ ಮಾಡೇ ಎಲ್ಲ ಮಾಡೋಕ್ಕಾಗಲ್ಲ. FDI ಬೇಕಾಗುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಮತ್ತೆ FISಗಳು ಬೇಕಾಗ್ತಾರೆ, ಫಾರಿನ್ ಇನ್ವೆಸ್ಟರ್ಸ್. ನಮ್ಮ ಇಂಡಿಯನ್ ಗೌರ್ಮೆಂಟು FISಗಳನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾನೆ ಇಲ್ಲ, ಯಾಕಂತಾನು ಗೊತ್ತಿಲ್ಲ. ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅದೇ ಸಿಂಗಾಪುರ್, ದುಬೈ ಇಲ್ಲೆಲ್ಲಾನು ಆ ದೇಶದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಫ್ರೀ ಇದೆ. ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಹಾಕ್ತಾರೆ. ಇದು ಯಾವ ಸೀಮೆ ಲೆಕ್ಕಾಚಾರ ಗೊತ್ತಿಲ್ಲ. ಯಾಕಂದ್ರೆ ಫಾರಿನ್ ದುಡ್ಡು ನಮ್ಮ ಇಂಡಿಯಾಗೆ ಬೇಕು. ಒಂದ್ಸಲ ಫಾರಿನರ್ ವಾಪಸ್ ಹೋದ್ರೆ ಏನಾಗುತ್ತೆ ಗೊತ್ತಲ್ಲ, 4ನೇ ಪ್ಲೇಸ್ದಲ್ಲಿದ್ದ ನಮ್ಮ ದೇಶದ ಎಕಾನಮಿ ಸೀದಾ 6ನೇ ಪ್ಲೇಸಿಗೆ ಬಂದಿದೆ. ಯಾಕಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ದುಡ್ಡನ್ನ ತಗೊಂಡು ಹೊರಗಡೆ ಹೋದ್ರೆ ಡಾಲರ್ ಸ್ಟ್ರಾಂಗ್ ಆಗುತ್ತೆ, ರುಪಿ ಬಿದ್ದೋಗುತ್ತೆ. ರುಪಿ ಬಿದ್ದೋದ್ರೆ ನಮ್ಮ ಎಕಾನಮಿ ಕೂಡ ಬಿದ್ದೋಗುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಪ್ರತಿಯೊಂದು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಇವ್ರಿಗೆ ಕೇರೇ ಇಲ್ಲ ಅನ್ಸುತ್ತೆ. ದಯವಿಟ್ಟು ನಮ್ಮ ಗೌರ್ಮೆಂಟ್ ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಯಾಕಂದ್ರೆ ಫಾರಿನ್ ದುಡ್ಡು ದೇಶ ಗ್ರೋ ಆಗಕ್ಕೆ ತುಂಬಾ ಮುಖ್ಯ. ಹಂಗಂತ ಈ ತರ ಕಿತ್ತೋಗಿರೋ ಚೈನೀಸ್ ದುಡ್ಡಲ್ಲ, ಒಳ್ಳೆ ಫಾರಿನ್ ದುಡ್ಡು. ಅಂದ್ರೆ ಅವ್ರಿಗೆ ಜಸ್ಟ್ ಗ್ರೋತ್ ಬೇಕಾಗಿರುತ್ತೆ, ಕಂಟ್ರೋಲ್ ಬೇಕಾಗಿರಲ್ಲ. ಅಂತ ಫಾರಿನ್ ದುಡ್ಡು ನಮ್ಮ ದೇಶಕ್ಕೆ ಬಹಳ ಮುಖ್ಯ. ನಮ್ಮ ದೇಶ ಈಸ್ಟ್ ಇಂಡಿಯಾ ಕಂಪ್ನಿ ತರ ಟ್ರ್ಯಾಪ್ನ ತಪ್ಪಿಸ್ಕೊಳಕ್ಕೆ ಕಳೆದ 30-40 ವರ್ಷದಿಂದನೂ ಏನಾದರೂ ರೂಲ್ಸ್ ತಗೊಂಬರ್ತಾ ಇದೆ. ಫಾರಿನ್ ಕಂಟ್ರಿಗಳು ಬಂದು ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಬಿಡದಲ್ಲೇ ಲೈಸೆನ್ಸ್ ರಾಜು ಅದು ಇದು ಅಂತ ತಗೊಂಬಂತು. ಬಟ್ 1991ರಲ್ಲಿ ಏನಾಯ್ತು ಅಂತ ಗೊತ್ತೇ ಇದೆ. ಫಾರಿನ್ ದುಡ್ಡಿಲ್ದಲೇ ನಮ್ಮ ದೇಶ ಗ್ರೋ ಆಗಕ್ಕೆ ಆಗಲ್ಲ, ಮುಳುಗೋಗಿತ್ತು ಆಲ್ಮೋಸ್ಟ್. ಅಲ್ಲಿಂದ ಸ್ವಲ್ಪ ಓಪನ್ ಮಾಡ್ಕೊಂಡು, ಇಲ್ಲ ಫಾರಿನ್ ದುಡ್ಡು ಬೇಕು ಅಂತ ಓಪನ್ ಮಾಡ್ಕೊಂಡು ಬಿಸ್ನೆಸ್ಗಳಿಗೆ ಈಸಿ ವೇ ತೋರಿಸ್ಕೊಂಡು ಹೋಗ್ತಾ ಇದೆ. ಇದೇ ಚಾನ್ಸ್ನ ಚೈನಾ ಯೂಸ್ ಮಾಡ್ಕೊಂಡಿತ್ತು. ಬಟ್ ಈಗ ಚೈನಾನ ಬ್ಲಾಕ್ ಮಾಡಾಕಿದೆ. ಅದಲ್ದಲ್ಲೇ ನಮ್ಮ ಇಂಡಿಯಾದಲ್ಲಿ DAS ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಕಂಪ್ನಿನಲ್ಲಿ ಓನರ್ಶಿಪ್ ಇರುತ್ತಲ್ಲ, ಓನರ್ಶಿಪ್ ಯಾವುದು ಜಾಸ್ತಿ ಇರುತ್ತೆ ಅವಾಗ ಕಂಪ್ನಿ ಅವ್ರ ಮಾತು ಕೇಳಬೇಕಾಗುತ್ತೆ. ನಮ್ಮ ಇಂಡಿಯಾದ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಓನರ್ಶಿಪ್ ಇದ್ದಿದ್ದು 23%. ನಮ್ಮ ಇಂಡಿಯನ್ಸ್ ಓನರ್ಶಿಪ್ ಇದ್ದಿದ್ದು ಅಂದರೆ ಮ್ಯೂಚುವಲ್ ಫಂಡ್ಗಳದ್ದು, LIC ಎಲ್ಲ ಸೇರಿದ್ರು ಕೂಡ 15%. ಉಳಿದಿದ್ದು ಪ್ರಮೋಟ್ರದು. ಇವಾಗ ಉಲ್ಟಾ ಆಗಿದೆ. ಇವಾಗ ನಮ್ಮ DAS ಮೇಲೆ ಹೋಗಿದ್ದಾರೆ, ಫಾರಿನರ್ಸ್ ಕೆಳಗೆ ಹೋಗಿದ್ದಾರೆ. DAS ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಬಟ್ ಅದ್ರ ಜೊತೆಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಕೂಡ ಭಾಳ ಮುಖ್ಯ. ಫಾರಿನ್ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ನಾವು ಭಾಳ ದಿವಸ ಗ್ರೋ ಆಗೋಕ್ಕಾಗಲ್ಲ, ಭಾಳ ವರ್ಷ ಗ್ರೋ ಆಗೋಕ್ಕಾಗಲ್ಲ. ಇಂಡಿಯಾದ ಗೋಲ್ ಇದೆಯಲ್ವಾ, ವಿಕಸಿತ್ ಭಾರತ್ 2047ರಲ್ಲಿ ನಾವು ವಿಕಸಿತ್ ಭಾರತ್ ಆಗಬೇಕು ಅಂತೆಲ್ಲ ಗೋಲ್ ಇದೆ ಅಲ್ವಾ. ಇದೆಲ್ಲ ಆಗಬೇಕಂದ್ರೆ ಫಾರಿನ್ ದುಡ್ಡು ಬೇಕೇ ಬೇಕು. ಅದೇ ರೀತಿ ಒಳ್ಳೆ ಸ್ಟ್ರಿಕ್ಟ್ ರೂಲ್ಸ್ ಕೂಡ ಬೇಕು. ನಿಮ್ಗೇನನ್ಸುತ್ತೆ, ಚೈನಾ ಥರ ಜಪಾನು ಕೂಡ ಇಂಡಿಯಾನ ಏನಾದರೂ ಟ್ರ್ಯಾಪ್ ಮಾಡ್ತಾರಾ, ಅಥವಾ ಚೈನಾ ಬೇರೆ ಜಪಾನ್ ಬೇರೆನಾ? ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.